ದಯವಿಟ್ಟು ಸೈಡಲ್ಲಿರೋ ಕೂರ್ಬೇಕು. ದಯವಿಟ್ಟು ಆರಕ್ಷಕರು ಸೈಡಲ್ಲಿ ಲೆಫ್ಟ್ ರೈಟ್ ಇರೋರನ್ನ ದಯವಿಟ್ಟು ಕೂರಿಸಿ, ಇಲ್ಲ ಹಿಂದ್ಗಡೆ ಜನಗಳಿಗೆ ನೋಡೋದಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ.
ಪಾಸ್ ಆಯ್ತಪ್ಪ. ಅಮ್ಮ BA ನಾ ಫಸ್ಟ್ ಅಲ್ಲಿ ಪಾಸ್ ಮಾಡಿದ್ವಿ. ಆಶೀರ್ವಾದ ಮಾಡಮ್ಮ. ಹೇಳಿಸಕ್ಕಿಲ್ಲ ನಿಜ ಸಕ್ಕಿಲ್ಲ. BA ನಾ ಫಸ್ಟ್ ಅದು ಪಾಸ್ ಮಾಡಿದ್ದೇವೆ. ಏನ್ ಡೌಟು? ನೀನು ಕಷ್ಟಪಟ್ಟು ಓದಿ ಪಾಸ್ ಆದ್ಯಾ ಅಥವಾ ನೋಡ್ಕೊಂಡು ಬರ್ದು ಪಾಸ್ ಆದ್ಯಾ ಅಂತ? ಕಷ್ಟಪಟ್ಟು ಓದೇ ಪಾಸ್ ಆಗಿರೋ ಸಕ್ಕಿಲ್ಲ. ಹಾಗಣ್ಣ, ನನ್ಗೂ ಗೊತ್ತು ನನ್ನಣ್ಣ ಕಷ್ಟಪಟ್ಟೆ ಓದಿರೋದು ಅಂತ. ಆಯ್ತು, ಇನ್ನೂ ಚೆನ್ನಾಗಿ ಓದಿ ಅಂತ ನಾನು ಹೋಗಿ ದೇವ್ರ ಹತ್ರ ದೀಪ ಹಚ್ತೀನಿ. ಸರಿ ಸಕ್ಕಿಲ್ಲ. ಅಂತೂ ನನ್ನ ಮಗ BA ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಾನೆ. ತಂದೆ ತಾಯಿ ಆಶೀರ್ವಾದದಿಂದ BA ಫಸ್ಟ್ ಅಲ್ಲಿ ಪಾಸ್ ಮಾಡಿದ್ದೇವೆ. ಹಾಗಿದ್ರೆ ಇನ್ನೂ 2 ವರ್ಷ ಓದಿ MA ಮುಗಿಸ್ಬೋದಲ್ಲ? ಬೇಡರೋದು ಇನ್ ಮುಂದೆ ತಂದೆ ತಾಯಿಗೆ ಕಷ್ಟ ಕೊಡೋದಕ್ಕೆ ಇಷ್ಟ ಪಡೋದಿಲ್ಲ. ನಾನು ಯಾವ್ದು ನೌಕರಿ ಸೇರ್ಕೊಂಡು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ನನ್ನ ಆಸೆ. ಅದೇನು ಅಂತ ಹೇಳಮ್ಮ. ಯಾಕಮ್ಮ ರಿಕ್ವೆಸ್ಟ್ ಮಾಡ್ಕೋತೀಯ? ನಿನ್ನ ಗರ್ಭದಲ್ಲಿ ಜನಿಸಿದ ಮಗ ನಾನು, ಯಾಕಮ್ಮ ಸಂಶಯ ಪಡ್ತೀಯ? ಅದೇನು ನಿನ್ನ ಮಾತು ಹೇಳಮ್ಮ. ಈ ಸಂಸಾರಕ್ಕೋಸ್ಕರ ಹಾಗೆ ರಾತ್ರಿ ದೇವರ ಶಾಪ್ನಲ್ಲಿ ಕೆಲಸ ಮಾಡಿ ಅವನ ವಿದ್ಯಾಭ್ಯಾಸನ ಅರ್ಧದಲ್ಲಿ ನಿಲ್ಲಿಸಿ ಈ ಸಂಸಾರ ನೋಡ್ಕೊಂಡು ನಿಮ್ಮ ಹುಡುಗರನ್ನ ಸಹಾಯ ಮಾಡಿದ್ದೀನಿ. ಹೇಗಿದ್ರು ನಿನ್ನ ವಿದ್ಯಾಭ್ಯಾಸ ಮುಗೀತು. ನಿನಗೊಂದು ಒಳ್ಳೆ ಕೆಲಸ ಅಂತ ಸಿಕ್ಕಿದ್ಮೇಲೆ ಅರ್ಧದಲ್ಲಿ ನಿಂತಿರೋ ಅವನ ವಿದ್ಯಾಭ್ಯಾಸಕ್ಕೆ ಹಣ ಸಹಾಯ ಮಾಡ್ತೀನಿ ಅಂತ ನಂಗೆ ಮಾತಾಡೋಣ. ಆಯ್ತಮ್ಮ, ನಿಮ್ ಪರ ಸಾಕ್ಷಿಯಾಗಿ ನಿಮ್ಮ ಮಾತು ನಡೆಸ್ಕೊಡ್ತೀನಮ್ಮ. ನಿಜ ಅಮ್ಮ. ಸುಮ್ಮನೆ ಯಾಕೆ ನಮ್ಮ ಮನೆಗೆ ಬೀಳ್ತೀಯ? ಕೊಟ್ಟ ಮಾತಿಗೆ ತಪ್ಪೋನಲ್ಲ ನಮ್ಮ ದಿಲೀಪ. ಮೇಲಾಗಿ ನಮ್ಮ ಕುಟುಂಬದ ಜವಾಬ್ದಾರಿಯನ್ನ ಹೆಚ್ಚಾಗಿ ನಿರ್ವಹಿಸ್ತಾ ಇದ್ದಾನೆ ಅಂದ್ಮೇಲೆ ತುತ್ತು ಕೂಳಿನ ಜೀವಿಗಳಾದ ನಮಗೆ ಯಾಕೆ ಬೇಕೇ ಇಲ್ಲದ ಕಾರವಾರ? ಬಾಯಿ ಮುಚ್ಕೊಂಡು ಸುಮ್ಮನಿರ್ಬಾರ್ದೆ. ಮಕ್ಕಳನ್ನ ಪಡ್ತೀನಿ. ನನ್ನ ಮಕ್ಕಳು ಚೆನ್ನಾಗಿ ಓದ್ಬೇಕು, ಒಳ್ಳೆ ಕೆಲ್ಸಕ್ಕೆ ಸೇರ್ಬೇಕು. ನನ್ನ ಮಗಳು ಒಳ್ಳೆ ಮನೆ ಸೊಸೆ ಆಗ್ಬೇಕು ಅಂತ ಆಸೆ ಪಡ ತಪ್ಪೇನು? ಸರಿ ಸರಿ, ದೇವರ ದಯೆಯಿಂದ ಎಲ್ಲ ಆಗುತ್ತೆ. ಸದ್ಯ ನೀ ಸುಮ್ಮನಿರು. ಎಲ್ಲ ದೊಡ್ಡವರ ಆಶೀರ್ವಾದ. BA ಫಸ್ಟ್ ಅಲ್ಲಿ ಪಾಸ್ ಮಾಡಿದ್ದೇನೆ. ರಾಮಚಂದ್ರಂತೆ ಶಕೀಲ ದಿಲೀಪ ಸ್ನೇಹಿತ ರಂಜಿತ್ ಬಂದಿದ್ದಾನೆ. 4 ಗಂಟೆ ಕಾಫಿ ಮಾಡಕ್ ಕೇಳೋ ಶಕೀಲಳಿಗೆ. ಕಾಫಿ ಕುಡಿಯಕ್ ಬಂದಿಲ್ಲ, ಮಗ ಪಾಸ್ ಆಗಿರುತ್ತೆ. ಸ್ವೀಟ್ ಕೇಳಕ್ ಬಂದಿರಿ. ಸರಿ ಹೋಯ್ತು. ಪಾಸ್ ಆದ ಮಗನೇ ಬೆಳಿಗ್ಗೆ ಇಸ್ಕೊಂಡು ಬಂದಿರ್ಬೇಕಾದ್ರೆ ನಾನೆಲ್ಲಿಂದ ತಂದ್ಕೊಡ್ಲಪ್ಪ ಸ್ವೀಟ್? ಅಪ್ಪ, ಸ್ವೀಟ್ ಕೊಡೋದು ಪಾಸ್ ಆದವ್ರ ಕೆಲಸ ಅಲ್ಲ, ನಮ್ಮಂತ ಮಕ್ಳು ಎತ್ತಿರೋ ನಿಮ್ ಕರ್ತವ್ಯ. ಅದಕ್ಕೆ ರಂಜನ್ ನಿಮ್ಮನ್ನೇ ಕೇಳ್ತಾ ಇರೋದು. ವೆರಿ ಗುಡ್ ಅಂತ ಬರ್ಬೋದಿವತ್ತಲ್ಲಪ್ಪ ರಘುವೀರ. ನೀವು ಸ್ವೀಟ್ ಕೊಡ್ಬೇಡಿ, ಆದಷ್ಟು ಬೇಗ ದಿಲೀಪಿಗೆ ಮದುವೆ ಮಾಡಿ ಮುಂದೆಲ್ಲ ಓಡ್ ಹಾಕ್ಬಿಡಿ. ಕರೆಕ್ಟ್. ಪದವಿ ಪಡೆದ ನಮ್ಮ ಅಣ್ಣಂಗೆ ಒಬ್ಬ ಪಾರಿಚಾರಕ್ಕೆ ಬೇಕಲ್ವಾ? ರಘು, ನೀನು ಚಿಕ್ಕವನು, ದೊಡ್ಡರ ಹತ್ರ ರೀತಿ ಮಾತಾಡೋಲ್ಲ. ಸುಮ್ಮನೆ ಅಣ್ಣ ಅವನ ಮೇಲೆ ಕರೆಗಟ್ಟಿದೆ. ಅವನ ಹೇಳ್ತಾರದ ಸ್ವಚ್ಛತೆ ಹೊರಗಡೆಯಿಂದ ಬಂದ ಗಂಚಿಗೆ ನೀರು ಹೌದಣ್ಣ, ಅತ್ತೆ ಬಂದಿನ ಕೈ ಕಾಲು ಚಿಕ್ಕ ಇದ್ರೆ ನಿಮ್ಗೆ ಎಂತ ಆಯಾಸ ಆಗಿದ್ರು ಕಡಿಮೆ ಆಗೋಗುತ್ತೆ. ರಘು, ಸುಮ್ಮನೆ ಎಲ್ಲ ಮುಖಂದಿಲ್ಲ ಕೊಡ. ದಿಲೀಪ ಅವ್ನ ಮಾತು ಸುಮ್ಮನೆ ಹಾಕೊಂಡ್ಮೇಲೆ ಸಿಟ್ಟಿಗೆ ಹೇಳ್ತೀಯ? ಅಪ್ಪ, ಅಣ್ಣ ಕೋಪ ಮಾಡ್ಕೋದು ಕುತ್ಕೇರ್ ಮೇಲೆ. ಮದ್ವೆ ಅಂದ್ರೆ ಸಾಕು, ಯಾವಾಗ ಆಗೋಗುತ್ತೋ ಅಂತ ಕಿಲ ಕಿಲ ಅಂತ ನಗ್ತಾ ಇರ್ತಾರೆ. ನೋಡಪ್ಪ ಅವ್ನ ಮುಖನ. ಆದಷ್ಟು ಬೇಗ ಮದುವೆ ಮಾಡ್ತಾರ. ಆ ಜವಾಬ್ದಾರಿ ನಿಂದೆ ಆಗಿರ್ಬೇಕಾರೆ ಇಷ್ಟು ಪರ್ಮಿಷನ್ ಕೊಟ್ಟ ಸಾಕು, ಒಂದೇ ಮಾಡಿದ್ರೆ ಹುಡುಗಿ ನೋಡಿ ಮದುವೆ ಮಾಡ್ಬಿಡ. ರಂಜನ್, ಕನ್ಯೆ ಬೇಡನಪ್ಪ ಮೊದಲು. ಅದಕ್ಕೆ ಯಾಕೆ ಚಿಂತೆ ಮಾಡ್ತಾರೆ ಯಜಮಾನ್ರೆ?
ಸುಬ್ಬಣ್ಣ ಅವರು ಒಳ್ಳೆ ತುಂಬಾ ಸುಂದರವಾಗಿದ್ದಾರೆ. ಏನು ಮಾಡಿದ್ರೆ ಇದೆಲ್ಲ ಹೋದ್ರೆ ಆದಷ್ಟು ಬೇಗ ಏನಂತೀರಾ? ನೋಡು ರಂಜನ್, ನಿನ್ನ ಮಿತ್ರನ ಯೋಗಕ್ಷೇಮ ನಿಮಗೆ ಸೇರಿದ್ದು ಅಂದ್ಮೇಲೆ ನಮ್ಮ ಕೇಳೋ ಅವಶ್ಯಕತೆ ಏನಿದೆ? ಒಟ್ಟಿನಲ್ಲಿ ಈ ಮನೆ ಬರೋ ಹುಡುಗಿ ಸದ್ಗುಣಿಯಾಗಿರ್ಬೇಕು, ಅದನ್ನೇ ನಾವು ಬೇಡೋದು. ಅಮ್ಮ, ಇನ್ನು ಎಷ್ಟೊತ್ತ ಇದೇ ರೀತಿ ಮಾತಾಡ್ತಾ ನಿಂತಿದ್ದೀರಾ? ಮಾಡಿರೋ ಅಡುಗೆ ಎಲ್ಲ ಹಾರಾಗ್ತಾ ಇದೆ, ಬೇಗ ಬನ್ನಿ. ಸ್ನೇಹಿತ ರಂಜನ್, ನಿನ್ನ ಸ್ನೇಹಿತ ಪಾಸರದಕ್ಕೆ ಮನೆಯಲ್ಲಿ ಹೋಗಿ ಊಟ ರೆಡಿಯಾಗಿದೆ. ಬನ್ನಿ ಎಲ್ಲರೂ ಊಟ ಮಾಡೋಣ. ಓ ಎಸ್